ಮಿಥುನ ರಾಶಿಯವರಿಗೆ ಮಾಡುವ ಕೆಲಸದಲ್ಲಿ ಧನಲಾಭ ಉಂಟಾಗ್ತದೆ. ಸಿಂಹರಾಶಿಯವರಿಗೆ ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಅನುಕೂಲ ಆಗುತ್ತೆ. ಈ ವಾರ ಮಕರ ರಾಶಿಯವರು ವಿಶೇಷವಾದಂತಹ ಅನುಕೂಲಗಳಾಗ್ತದೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಸಿದ್ಧಿಕಾರಿಣಿ ಸತ್ಯಂಭೂಷಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧುದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನು ಪ್ರಮುಖವಾಗಿ ಈ ವಾರದ ಭವಿಷ್ಯವನ್ನು ನೋಡೋಕ್ಕಿಂತ ಮುಂಚೆ ಈ ವಾರದ ಹೈಲೈಟ್ಸನ್ನು ನೋಡೋದಾದರೆ 12ನೇ ತಾರೀಕು ಅಕ್ಟೋಬರ್ 12ನೇ ತಾರೀಕಿಂದ ಅಕ್ಟೋಬರ್ 18ನೇ ತಾರೀಕುವರೆಗೆ ಶ್ರೀಶಕೆ 1947 ವಿಶ್ವಾಸ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವಯುಜ ಮಾಸದ ಕೃಷ್ಣ ಪಕ್ಷ ಇರುವಂಥದ್ದು. ಇನ್ನು ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ 3, 3, 6, 3, 9 ಒಂದು 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖಭೋಜನ, ಆಪ್ತಮಿತ್ರರ ದರ್ಶನ ಸುಖವಿದೆ, ಕಾರ್ಯದಲ್ಲಿ ಅನುಕೂಲವಿದೆ, ಅಂದುಕೊಂಡಂಥ ವಿಚಾರದಲ್ಲಿ ಸಂಶಯ ಬೇಡ, ಎಲ್ಲ ರೀತಿಯ ಕೂಡ ಅನುಕೂಲಗಳು ಮೇಷರಾಶಿಯವ್ರಿಗೆ ಆಗುತ್ತೆ. ಈ ವಾರ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಚೆನ್ನಾಗಿದೆ. ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 2, 4, 6, 8, 10, 11, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಹಣವನ್ನ ಕಳ್ಕೊತೀರಾ, ಮೋಸ ಹೋಗ್ತೀರಾ, ಮಾಡುವಂಥ ಕೆಲಸದಲ್ಲಿ ಅನಾನುಕೂಲ ಆಗುತ್ತೆ, ಕೆಲಸ ಮಾಡ್ತಿರುವಂಥ ಜಾಗದಲ್ಲಿ ಕಿರಿಕಿರಿ ಆಗ್ತದೆ, ಸೌಖ್ಯವಿಲ್ಲ, ಅಧಿಕಾರಿಗಳಿಂದ ಪೀಡೆ, ಜಾಗ್ರತೆಯಿಂದ ಕೆಲಸವನ್ನ ಮಾಡುವುದಿಲ್ಲ, ಪ್ರಾಬ್ಲಮ್ ಆಗುತ್ತೆ. ವೃಷಭ ರಾಶಿಯವರು ಮಾಡಬೇಕಾಗಿರುವಂಥದ್ದು ಬಹಳ ಸಿಂಪಲ್ಲು. ಮನೆಯ ಹೆಣ್ಣು ದೇವರಿಗೆ ತುಪ್ಪದ ದೀಪವನ್ನು ಚಿಟ್ಟು ಅಮ್ಮನವರಿಗೆ ವಿಶೇಷವಾದಂತಹ ನಮಸ್ಕಾರ ಅಥವಾ ಅನುಕೂಲ ಹತ್ರ ಇದ್ದರೆ ಒಂದು ದರ್ಶನವನ್ನು ಮಾಡಿ. ಮಿಥುನ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ಮಿಥುನ ರಾಶಿಯವರಿಗೆ 3, 3, 6, 3, 9, 9, 3, 12, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಆಗುತ್ತೆ, ಸರ್ಕಾರದ ಕೆಲಸಗಳಾಗುತ್ತೆ, ಧನಲಾಭ ಆಗುತ್ತೆ, ಸ್ತ್ರೀ ಸುಖವೂ ಚೆನ್ನಾಗಿದೆ, ಮಿತ್ರರಿಂದ ಅನುಕೂಲ ಆಗುತ್ತೆ, ಕೀರ್ತಿ ಬೆಳೆಯುತ್ತೆ, ಮಾಡುವ ಕೆಲಸದಲ್ಲಿ ಧನಲಾಭ ಉಂಟಾಗ್ತದೆ. ಮಿಥುನ ರಾಶಿಯವರಿಗೆ ವಾರ. ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 3, 3, 6, 3, 9, 9, 3, 12, 12, 13, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ. ಕರ್ಕಾಟಕ ರಾಶಿಯವರಿಗೆ ಆಭರಣವನ್ನು ಖರೀದಿ ಮಾಡ್ತೀರಿ, ಕಳೆದು ಹೋದಂತಹ ಪ್ರೀತಿಗಳು ಸಿಗ್ತದೆ, ವೈಮನಸ್ಯಗಳೆಲ್ಲವೂ ದೂರ ಆಗ್ತದೆ, ಕುಟುಂಬದಲ್ಲಿ ಒಂದಷ್ಟು ಅನುಕೂಲಗಳಾಗತ್ತೆ, ಶಾರೀರಿಕ ಸೌಖ್ಯ, ಧನಲಾಭ, ಒಂದಷ್ಟು ಹೊಸ ವಸ್ತುಗಳ ಖರೀದಿ ಯೋಗವೂ ಕೂಡ ಕರ್ಕಾಟಕ ರಾಶಿಯಲ್ಲಿರುವಂಥದ್ದು. ಇನ್ನು ಸಿಂಹರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ 3, 3, 6, 3, 9, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸಿಂಹರಾಶಿಯವರಿಗೆ ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಅನುಕೂಲ ಆಗುತ್ತೆ, ಎಚ್ಚರಿಕೆಯಿಂದ ಇರಲಿಲ್ಲ ಅಂದರೆ ಧನ ಮಾನ ಎಲ್ಲವನ್ನ ಕಳ್ಕೊತೀರ. ಎಲ್ಲದಕ್ಕೂ ನಾನು ಮುಂದೆ ಹೋಗ್ತೀನಿ, ಎಲ್ಲನೂ ನಾನು ಮಾಡ್ತೀನಿ, ಎಲ್ಲರಿಗೂ ಸಹಾಯ ಮಾಡ್ತೀನಿ, ಎಲ್ಲರೂ ನನಗೆ ಆಗ್ತಾರೆ, ಇದನ್ನು ಮನಸ್ಸಿಂದ ತೆಗೆದಾಕ್ಬಿಡಿ. ಈ ವಾರ ನಿಮ್ಗೆ ಯಾರೂ ಆಗಲ್ಲ. ನೀವು ಯಾರೆಲ್ಲ ಸಹಾಯ ಮಾಡಿರ್ತೀರ ಅವರಿಂದಲೇ ನಿಮ್ಗೆ ಸಮಸ್ಯೆ ಆಗುತ್ತೆ. ಸಿಂಹರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ನೀವು ಮಾಡಬೇಕಾಗಿರುವಂಥದ್ದು ಏನಂತಂದರೆ ಪಂಚಾಕ್ಷರಿ ಮಂತ್ರ ಜಪವನ್ನು ಮಾಡಿ 108 ಸರಿ, ಅದ್ರ ಜೊತೆಗೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ. ಈ ಡಿಸ್ಟರ್ಬೆನ್ಸು ಸ್ವಲ್ಪ ಕಮ್ಮಿ ಆಗುತ್ತೆ. ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವರಿಗೆ 3, 3, 6, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರ್ತದೆ. ಕನ್ಯಾ ರಾಶಿಯವರಿಗೆ ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯುತ್ತೆ, ಶುಭ ಮಂಗಳ ಕಾರ್ಯಗಳು ಅನುಕೂಲ ಆಗುತ್ತೆ, ಸೈಟು ಮನೆ ಆಸ್ತಿ ವಿಚಾರದಲ್ಲಿ ಅನುಕೂಲ ಆಗುತ್ತೆ, ತುಂಬ ದಿನದಿಂದ ನಿಂತಿದ್ದಂಥ ಕೆಲಸಗಳೆಲ್ಲವೂ ಕೂಡ ನಿಮಗೆ ಸರಿ ಹೋಗುತ್ತೆ, ಆಗುತ್ತೆ ಎಲ್ಲಕ್ಕಿಂತ. ತುಲಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವರಿಗೆ 4, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತಮಿತ್ರರ ದರ್ಶನ ಸುಖವಿದೆ, ಕಾರ್ಯದಲ್ಲಿ ಅನುಕೂಲವಿದೆ. ನಿಮಗೆ ಡೌಟು, ನಾನು ಮಾಡ್ತೀನೋ ಇಲ್ವೋ, ನನಗಾಗುತ್ತೋ ಇಲ್ವೋ, ಏನಾಗ್ಬಿಡುತ್ತೋ, ಈ ಥರ ಪ್ರಾಬ್ಲಮ್ಸ್ ನಿಮ್ಮಲ್ಲೇ ಇದೆ. ಎಲ್ಲನೂ ಬಿಟ್ಟು ಧೈರ್ಯದಿಂದ ಕೆಲಸ ಕಾರ್ಯಾದಿಗಳನ್ನು ಮಾಡಿ. ಈ ವಾರ ಅನುಕೂಲ ಆಗುತ್ತೆ, ಅಂದ್ಕೊಂಡಿರುವಂಥ ಕೆಲಸಗಳು ಕೂಡ ಆಗುತ್ತೆ. ಕೇಳಿರೋರು ಸ್ವಲ್ಪ ದುಡ್ಡನ್ನು ಕೊಡ್ತಾರೆ, ಆಯಿತಾ, ಸಾಲವನ್ನು ತೀರಿಸುವಂಥ ಯೋಗ ಕೂಡ ತುಲಾ ರಾಶಿಯವರಿಗೆ ಈ ವಾರ ಇದೆ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ 3, 3, 6, 3, 9, 9, 3, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ, ಸರ್ಕಾರದ ಕೆಲಸಗಳಾಗತ್ತೆ,
ಧನಲಾಭ ಇದೆ, ಅನುಕೂಲ ಇದೆ, ಸ್ತ್ರೀ ಸೌಖ್ಯ ಚೆನ್ನಾಗಿದೆ, ಮಿತ್ರರಿಂದ ಅನುಕೂಲ ಇದೆ, ಕೀರ್ತಿ ಬೆಳೆಯುತ್ತೆ. ಒಂದಷ್ಟು ಟೆನ್ಷನ್ನು, ಸ್ಟ್ರೆಸ್ಸು ಎಲ್ಲವೂ ಕೂಡ ಕಮ್ಮಿ ಆಗುತ್ತೆ. ಈ ವಾರ ಸ್ವಲ್ಪ ಪಾಸಿಟಿವಿಟಿ ಆಗುತ್ತೆ. ಮತ್ತೆ ಆರೋಗ್ಯದ ಸಮಸ್ಯೆಗಳೆಲ್ಲವೂ ಕೂಡ ಕಮ್ಮಿ ಆಗುತ್ತೆ. ಧನುಸು ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುಸು ರಾಶಿಯವ್ರಿಗೆ 3, 3, 6, 3, 9, 9, 3, 12, 16 ಕವಡೆ ಅಂಗಾತ ಬಿದ್ದಿರುವಂಥದ್ದು ಧನುಸು ರಾಶಿಯವ್ರಿಗೆ. 16 ಕವಡೆ ಏನು ಹೇಳ್ತಾ ಇದೆ? ಅಪವಾದದ ಭಯವಿದೆ, ಆಪ್ತೇಷ್ಟರಲ್ಲಿ ಕಲಹ, ಮತ್ತೆ ಮೋಸ ಹೋಗ್ತೀರಾ, ಮತ್ತೆ ಸುತ್ತ ಇರೋರಿಂದ ತೊಂದರೆ ಆಗುತ್ತೆ, ಅನೇಕ ಥರದಲ್ಲಿ ಸುಖವಿಲ್ಲ ಮತ್ತು ಅನಾರೋಗ್ಯ ಪೀಡಿಸುತ್ತೆ ನಿಮ್ಗೆ ಈ ವಾರ. ಮತ್ತೆ ಆಸ್ಪತ್ರೆಗೋಸ್ಕರ ಒಂದಷ್ಟು ಖರ್ಚು ಮಾಡುವಂಥ ವಾರ ಇದು. ಸ್ವಲ್ಪ ಹುಷಾರಾಗಿರಿ, ಇಲ್ಲ ಸಮಸ್ಯೆ ಆಗುತ್ತೆ. ನೀವು ಮಾಡಬೇಕಾಗಿರುವಂಥದ್ದು ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ಮಲೆಮಹದೇಶ್ವರರು, ಈ ರೀತಿ ಗದ್ದಿಗೆ ಆಗಿರುವಂತಹ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ. ಕಡಲೆಕಾಳನ್ನ ದಾನ ಮಾಡಿ. ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ 3, 3, 6, 6, 2, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ ಆಗುತ್ತೆ, ಮನಸ್ಸಿನಂಥ ಕಾರ್ಯಗಳು ನೆರವೇರುತ್ತೆ. ಈ ವಾರ ಮಕರ ರಾಶಿಯವರು ವಿಶೇಷವಾದಂಥ ಅನುಕೂಲಗಳಾಗ್ತದೆ. ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 3, 3, 6, 3, 9, 9, 9, 3, 12, 12, 13 ಕವಡ ಅಂಗಾತ ಬಿದ್ದಿರುವಂಥದ್ದು ಕುಂಭರಾಶಿಯವರಿಗೆ. ಸರ್ಕಾರದಿಂದ ಸಹಾಯ, ಧನಲಾಭವಿದೆ, ಅನುಕೂಲವಿದೆ, ಮಿತ್ರರಿಂದ ಅನುಕೂಲ ಆಗುತ್ತೆ. ನೀವು ಯಾರೋ ನಂಬ್ಕೊಂಡಿರ್ತಿರಲ್ಲ, ಅವರೊಂದಷ್ಟು ಸಹಾಯವನ್ನು ಮಾಡ್ತಾರೆ. ಆದರೂ ಕೂಡ ದುಡುಕಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೋಬೇಡಿ. ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 4, 4, 8, 8, 4, 12, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ, ಧನಲಾಭವಿದೆ, ಮಿತ್ರರಿಂದ ಅನುಕೂಲ, ಸ್ತ್ರೀ ಸೌಖ್ಯವಿದೆ, ಕೀರ್ತಿ ಬೆಳೆಯುತ್ತೆ, ಅನುಕೂಲ ಆಗುತ್ತೆ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗುತ್ತೆ, ಸಾಲ ತೀರುತ್ತೆ, ನೀವು ನಂಬ್ಕೊಂಡಿರೋ ದುಡ್ಡು ಕೊಡ್ತಾರೆ, ತುಂಬ ದಿನದಿಂದ ಅಂದ್ಕೊಂಡಿರುವಂಥ ಲೋನ್ಗಳೆಲ್ಲ ಸಿಗುತ್ತೆ. ಎಲ್ಲ ಥರ ಡಿಸ್ಟರ್ಬೆನ್ಸ್ಗಳು ಕೂಡ ನಿಮ್ಗೆ ಈ ವಾರ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಇದರ ಜೊತೆಗೆ ನಿಮ್ಮ ಜಾತಕಗಳನ್ನು ಕೂಡ ಒಮ್ಮೆ ತೋರಿಸ್ಕೊಳ್ಳಿ. ಅದ್ರ ಜೊತೆಗೆ ನೇರವಾಗಿ ಭೇಟಿ ಮಾಡಬೇಕು, ಆನ್ಲೈನ್ ಕನ್ಸಲ್ಟೇಷನ್ ಬೇಕು, ವಾಸ್ತು ಕರೆಕ್ಷನ್ ತೋರಿಸ್ಬೇಕು, ಏನೇ ಇದ್ರೂ ಕೂಡ ನಂಬರ್ಗೆ ಕರೆ ಮಾಡಿ. ನಮ್ಮ ಕೈಲಿ ಎಷ್ಟು ಮಾರ್ಗದರ್ಶನವನ್ನು ಕೊಡ್ಲಿಕ್ಕೆ ಸಾಧ್ಯ ಅಷ್ಟು ಕೊಡ್ತೀವಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಮಲೆಮಹದೇಶ್ವರರ ಅನುಗ್ರಹ ಸದಾ ಇರಲಿ. ನಮಸ್ಕಾರ. ಶ್ರೀ ಮಾಯಾಕಾರ